ಕ್ಷೇತ್ರ SSLC ಕಲಿರತಕ್ಕಂತ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಡಿದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದು SSLC ಕಲಿರತಕ್ಕಂತ ಡೆಲ್ಲಿ ಪೊಲೀಸ್ ಅಲ್ಲಿ ಒಂದು ಹುದ್ದೆಗಳು ಕಲಿವೆ. ಕೆಲವೊಂದಿಷ್ಟು ಹುದ್ದೆ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ ಕಲಿವೆ ಮತ್ತೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಕೂಡ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅದರ ಬಗ್ಗೆ ಕೂಡ ನೋಡ್ತಾ ಒಂದು ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಇನ್ನಲ್ಲಿ ಕಾಲಿರತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 4/3/2024 ಸ್ಟಾರ್ಟ್ ಆಗಿದೆ. ಇನ್ನ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 28/3/2024 ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನೊಂದು ಅಪ್ಲೈ ಮಾಡ್ಲಿಕ್ಕೆ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಒಂದು ಪೇಮೆಂಟ್ ಅನ್ನ ಮಾಡುವ ಕೊನೆ ದಿನಕ್ಕೆ ಬಂದ್ಬಿಟ್ಟು ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. 29/3/2024 ತನಕ ನೀವು ಇಲ್ಲಿ ಒಂದು ಪೇಮೆಂಟ್ ಕೂಡ ಮಾಡಬಹುದು. ಒಂದು ಪೇಮೆಂಟ್ ಇರುತ್ತೆ, ಯಾರಿಗೆಲ್ಲ ಒಂದು ಪೇಮೆಂಟ್ ಇರಲ್ಲ ಅಂತ ಅದ್ರ ಬಗ್ಗೆ ಕೂಡ ಮುಂದೆವರೆಗೆ ನೋಡ್ತಗೋಣ. ಇನ್ನ ನೀವು ಅರ್ಜಿನ ಸಲ್ಲಿಸುವಾಗ ಯಾವ್ದು ತಪ್ಪಾಗಿದ್ರೆ ಒಂದು ತಪ್ಪುಗಳನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಡೇಟ್ಸ್ ಬಂದ್ಬಿಟ್ಟು 30/3/2024 31/3/2024 ತನಕ ನಿಮಗೆ ಕಾಲಾವಕಾಶ ಇರುತ್ತೆ. ಅರ್ಜಿನ ಸಲ್ಲಿಸುವಾಗ ಯಾವ್ದು ತಪ್ಪಾಗಿದ್ರೆ ಆ ಒಂದು ಮಾಹಿತಿ ಕೂಡ ನೀವು ಕರೆಕ್ಷನ್ ಮಾಡ್ಕೋಬಹುದು. ಇನ್ನೊಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಡೇಟ್ಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 9, 10 ಮತ್ತು 13ನೇ ತಾರೀಕಿಗೆ ಮೇ ಮಂತ್ ಅಲ್ಲಿ ಒಂದು ಎಕ್ಸಾಮಿನೇಷನ್ ಇರ್ತಂತ ಅವರು ಒಂದು ಡೇಟ್ಗಳನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರೆ ಇಲ್ಲಿ ಕಾರ್ಯರತಕ್ಕಂಥ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಡೇಟ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನಲ್ಲಿ ಕಾರ್ಯರತಕ್ಕಂಥ ಹುದ್ದೆ ಯಾರ್ತೀವಿ ಅಂತ ಇವರಿಗೆ ನೋಡ್ತಗೋಣ. ಇಲ್ಲಿ ಮಧ್ಯಗೆ ಅವರು ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ರೆ ಇಲ್ಲಿ ಮಧ್ಯಗೆ ಸ್ಯಾಲರಿ ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಜಿಡಿ ಹುದ್ದೆ ಸಂಬಂಧಪಟ್ಟಂತೆ ಒಂದು ಸ್ಯಾಲರಿ ಬಂದ್ಬಿಟ್ಟು 35,400 ರೂಪಾಯಿಂದ 1,12,400 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇಲ್ಲಿ ಕಾರ್ಯರತಕ್ಕಂಥ ಹುದ್ದೆ ಬಂದ್ಬಿಟ್ಟು ಗ್ರೂಪ್ ಗೆ ಸಂಬಂಧಪಟ್ಟಂತ ಹುದ್ದೆಗಳಾಗಿರುತ್ತೆ. ಇನ್ನ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಹುದ್ದೆ ಸಂಬಂಧಪಟ್ಟಂತೆ ಡೆಲ್ಲಿ ಪೊಲೀಸ್ ಕಲಿಯಲ್ಲ ಆ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಇಲ್ಲಿ ಕೂಡ ಸೇಮ್ ಇರುತ್ತೆ 35,400 ರೂಪಾಯಿಂದ 1,12,400 ರೂಪಾಯಿ ತನಕ ಸ್ಯಾಲರಿ ಕೂಡ ಇಲ್ಲಿ ಸಿಗತಕ್ಕಂಥದ್ದು. ಇದು ಡೆಲ್ಲಿ ಪೊಲೀಸ್ ಕಾರ್ಯರತಕ್ಕಂಥ ಹುದ್ದೆ ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ಗಳು ಆಗಿರತಕ್ಕಂಥದ್ದು. ಇನ್ನ ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೂಡ ಈಗ ನೋಡ್ತಗೋಣ. ಮೊದಲಾಗಿ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇದು ಡೆಲ್ಲಿ ಪೊಲೀಸ್ ಅಲ್ಲಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತ ಒಂದು ಕ್ಯಾಟಗರಿ ಆಧಾರದ ಮೇಲೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಓಪನ್ ಅಂತ ಕೊಟ್ಟಿರ್ಬೋದು. ಇಲ್ಲಿ ಓಪನ್ ಅಂತ ಕೊಟ್ಟಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸುವ ಅಂದ್ರೆ ಹೊಸದಾಗಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಇಲ್ಲಿ ಟೋಟಲ್ ಆಗಿ ಕಾಲಿರತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು 101 ಹುದ್ದೆಗಳಲ್ಲಿ ಟೋಟಲ್ ಆಗಿ ಕಾಲಿವೆ. ಅಂದ್ರೆ ಫ್ರೆಷರ್ಸ್ ಅಂತಾರಲ್ಲ ಫ್ರೆಷರ್ಸ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ 101 ಹುದ್ದೆಗಳು ಕಾಲಿವೆ. ಇನ್ನ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ 7 ಹುದ್ದೆಗಳು ಕಾಲಿವೆ. ಇನ್ನ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಪೆಷಲ್ ಕ್ಯಾಟಗರಿ ಅಂತ ಕೊಡಿದ್ರೆ ಇಲ್ಲಿ ಇವರಿಗೆ ಸಂಬಂಧಪಟ್ಟಂತ 5 ಹುದ್ದೆಗಳು ಕಾಲಿವೆ. ಇನ್ನ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಸಂಬಂಧಪಟ್ಟಂತೆ 12 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಟೋಟಲ್ ಆಗಿ ಕಾಲಿರತಕ್ಕಂತ ಒಟ್ಟು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ ಅಲ್ಲಿ ಪುರುಷರಿಗೆ 125 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಫ್ರೆಷರ್ಸ್ ನೀವು ಯಾವ ರೀತಿ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂದ್ರೆ ಮುಖ್ಯವಾಗಿ ಯಾವ ಒಂದು ಮಾಹಿತಿನ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ನೋಡ್ಕೊಂಡು ಇಲ್ಲಿ ಓಪನ್ ಅಂತ ಕೊಡೋದಲ್ಲ ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇದು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ UR ಅಲ್ಲಿ ಟೋಟಲ್ ಆಗಿ 45 ಹುದ್ದೆಗಳು ಖಾಲಿವೆ. OBC ಅಲ್ಲಿ 24, SC ಅಲ್ಲಿ 13, ST ಅಲ್ಲಿ 7 ಮತ್ತು EWS ಅಲ್ಲಿ 12 ಹುದ್ದೆಗಳು ಖಾಲಿದ್ದು ಟೋಟಲ್ ಆಗಿ ಇಲ್ಲಿ 101 ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಯಾರೆಲ್ಲ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಅಂತ ನೋಡ್ತಗೋಣ. ಇಲ್ಲಿ ಟೋಟಲ್ ಆಗಿ ಅವರು ಕೊಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಡೆಲ್ಲಿ ಪೊಲೀಸ್ ಅಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕಾಲಿರತಕ್ಕಂತ ಒಟ್ಟು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 61 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ನೋಡ್ತಿದ್ರೆ ಇಲ್ಲಿ UR ಅಲ್ಲಿ 28, OBC ಅಲ್ಲಿ 15, SC ಅಲ್ಲಿ 8, ST ಅಲ್ಲಿ 4 ಮತ್ತು EWS ಅಲ್ಲಿ 6 ಹುದ್ದೆಗಳು ಖಾಲಿವೆ. ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇನ್ನ ಸಬ್ ಇನ್ಸ್ಪೆಕ್ಟರ್ ಜಿಡಿ ಹುದ್ದೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ನೀವು ಕೂಡ ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಅಷ್ಟೆಷ್ಟು ಹುದ್ದೆಗಳು ಅಂತ ಕೂಡ ಅವರು ಕೊಡಿದ್ರೆ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಪ್ರತಿಯೊಬ್ಬರು ಕೂಡ ಒಂದು ಡಿಪಾರ್ಟ್ಮೆಂಟ್ ನ ಆಧಾರದ ಮೇಲೆ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಒಂದು ಹುದ್ದೆಗಳು ಖಾಲಿ ಅಂತ ನೋಡ್ತಗೋಣ. ಮೊದಲಾಗಿ BSF, CISF, ನಂತರ CRPF ಇದೆ, ನಂತರ ITBP, ನಂತರ SSB ಇಲ್ಲಿ ಈ ಒಂದು ಇಲಾಖೆಗಳಲ್ಲಿ ಒಂದು ಹುದ್ದೆಗಳು ಖಾಲಿವೆ. ನೋಡ್ಕೋಬಹುದು ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಯಾವ ಒಂದು ಇಲಾಖೆಯಲ್ಲಿ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರ ಆ ಒಂದು ಇಲಾಖೆಯಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇನ್ನು ಇಲ್ಲಿ ಕಾರ್ಯರತಕ್ಕಂತ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಜಿಡಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 4,001 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸೆಪರೇಟ್ ಆಗಿ 401 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇಲ್ಲಿ ಒಂದು ಪಡೆಗಳ ಆಧಾರದ ಮೇಲೆ ನೋಡ್ತೋದ್ರೆ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ನ ಆಧಾರದ ಮೇಲೆ ನೋಡ್ತೋದ್ರೆ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ನೀವು ಅಪ್ಲೈ ಮಾಡುವಾಗ
ಇಲ್ಲಿ ಮೊದಲಾಗಿ BSF ಅಲ್ಲಿ ಮೊದಲಿಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ಈ ವಾರದಲ್ಲಿ 347 ಹುದ್ದೆಗಳಿವೆ. EWCD 85, OBCD 229, SCD 127, STL 64 ಹುದ್ದೆಗಳು ಖಾಲಿದ್ದು. ಟೋಟಲ್ ಆಗಿ BSF ಅಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 847 ಹುದ್ದೆಗಳು ಖಾಲಿವೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ವಾರದಲ್ಲಿ 18, EWCD 5, OBCD 12, SCD 7 ಮತ್ತು ST ಅವರಿಗೆ 3 ಹುದ್ದೆಗಳು ಖಾಲಿದ್ದು. ಟೋಟಲ್ ಆಗಿ BSF ಅಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 45 ಹುದ್ದೆಗಳು ಖಾಲಿವೆ. ಈ ರೀತಿಯಾಗಿ ನೀವು ಪ್ರತಿಯೊಂದರಲ್ಲೂ ಕೂಡ CISF ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಪುರುಷರು, ನಂತರ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಚೆಕ್ ಮಾಡ್ಕೊಳ್ಳಿ. ಇನ್ನು CRPF ಅಲ್ಲಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ 1113 ಹುದ್ದೆಗಳು ಖಾಲಿವೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 59, ಇನ್ನು ITBP ಅಲ್ಲಿ ಟೋಟಲ್ ಆಗಿ 237 ಪುರುಷರಿಗೆ ಖಾಲಿವೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 41, ಇನ್ನು SSP ಅಲ್ಲಿ ಪುರುಷರಿಗೆ 59, ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 3 ಹುದ್ದೆಗಳು ಖಾಲಿವೆ. ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಕೂಡ ಮುಂದೆ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆಯಲ್ಲಿ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. 20 ರಿಂದ 25 ವರ್ಷದ ಒಳಗಿರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೆಳಗಡೆ ಅವರು ಬರ್ನ್ ಬಿಟ್ವೀನ್ ಬಗ್ಗೆ ಕೂಡ ಕೊಟ್ಟಿರತಕ್ಕಂಥದ್ದು ನೋಡಿ ನೀವು ಕೆಳಗಡೆ ಕೊಡಿದ್ರೆ 2/8/1999 ರಿಂದ 1/8/2004 ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ SC ಮತ್ತು SC ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು OBC ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷ ತನಕ ವಯೋಮಿತಿ ಸಲ್ಲಿಕೆ ಕೂಡ ಸಿಗತಕ್ಕಂಥದ್ದು. ಅಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥ ವಯೋಮಿತಿಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಬ್ಯಾಚಲರ್ ಡಿಗ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಅಂದ್ರೆ ನಿಮ್ದು ಯಾವುದೇ ಒಂದು ಪದವಿ ಆಗಿದ್ದು ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಅದನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾವ್ದು ಕ್ವಾಲಿಫಿಕೇಶನ್ ಕೊಡೋದಿಲ್ಲ. ಒಟ್ಟಿನಲ್ಲಿ ಡಿಗ್ರಿ ಯಾರೆಲ್ಲ ಆಗಿರುತ್ತಲ್ಲ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ಮತ್ತು ಒಂದು ಡಿಪಾರ್ಟ್ಮೆಂಟ್ ನ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೊಂದು ಎಕ್ಸಾಮಿನೇಷನ್ ಡೇಟ್ ಗಳನ್ನು ಕೂಡ ಅವರು ಆಲ್ರೆಡಿ ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಪ್ರತಿಯೊಬ್ಬರು ಕೂಡ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲೈ ಮೂಲಕ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಟೋಟಲ್ ಆಗಿ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಒಂದು 100 ರೂಪಾಯಿ ಅಪ್ಲಿಕೇಶನ್ ಫೀ ಇಲ್ಲಿ ಯಾರಿಗೆಲ್ಲ ಇರಲ್ಲ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, ನಂತರ SC, ನಂತರ ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಇರ್ತಕ್ಕಂಥ ಅರ್ಜಿ ಶುಲ್ಕ ಇರೋದಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಒಂದು 100 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ. ನಂತರ ಇವಾಗ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲದಾಗಿ ಎಕ್ಸಾಮ್ ಇರುತ್ತೆ, CBT ಎಕ್ಸಾಮ್. ಪೇಪರ್ ಫಸ್ಟ್ ಇರುತ್ತೆ. ಪೇಪರ್ ಫಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 2ನೇ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇದು 2ನೇ ಹಂತದಲ್ಲಿ ಫಿಸಿಕಲ್. ಇನ್ನು 2ನೇ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 3ನೇ ಹಂತದಲ್ಲಿ ವಾಪಸ್ಸಾಗಿ ಪೇಪರ್ 2 ಇರುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಆಯ್ಕೆ ವಿಧಾನವನ್ನ. ಇಲ್ಲಿ ಪೇಪರ್ 2 ಅಲ್ಲಿ ಕ್ವಾಲಿಫೈ ಆದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ನಿಮ್ಗೆ ಇನ್ನಷ್ಟು ಹೆಚ್ಚಿನದಾಗಿ ಒಂದು ಆಯ್ಕೆ ವಿಧಾನ ಬೇಕಿತ್ತಂದ್ರೆ ಕೆಳಗಡೆ ಕೂಡ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಒಂದು ಸಬ್ಜೆಕ್ಟ್ ನ ಆಧಾರದ ಮೇಲೆ ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ ಆಗಿ ಅವರು ಕ್ವಶನ್ಸ್ ಗಳನ್ನ ಕೊಡಿದ್ರೆ ಇಲ್ಲಿ ಟೋಟಲ್ ಆಗಿ 200 ಕ್ವಶನ್ಸ್ಗೆ 200 ಮಾರ್ಕ್ಸ್ಗೆ ನೀವು ಒಂದು ಎಕ್ಸಾಮ್ ಅನ್ನ ಬರಬೇಕಾಗುತ್ತೆ. ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆಗಳ ಕಾಲಾವಕಾಶ ನಿಮಗೆ ಅಲ್ಲಿ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಪೇಪರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ. ಇನ್ನು ಪೇಪರ್ ಸೆಕೆಂಡ್ ಇರುತ್ತೆ. ಪೇಪರ್ ಸೆಕೆಂಡ್ ಬಂದ್ಬಿಟ್ಟು ಟೋಟಲ್ ಆಗಿ ಇಲ್ಲಿ 200 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರಬೇಕಾಗುತ್ತೆ. ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆಗಳ ಕಾಲಾವಕಾಶ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಯಾವುದೇ ಸ್ವಲ್ಪ ಇರ್ತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಕಾಂಪಿಟೇಷನ್ ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಪೇಪರ್ 2 ಬಂದ್ಬಿಟ್ಟು ಈ ರೀತಿ ಇಲ್ಲಿ ಸಿಲೆಬಸ್ ನವರು ಕೊಟ್ಟಿರತಕ್ಕಂಥದ್ದು. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರ್ತಂದ್ರೆ ನಿಮ್ದು ಏನಾದ್ರೂ ಒಂದು ತಪ್ಪದಲ್ಲಿ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಟೋಟಲ್ ಆಗಿ 4 ತಪ್ಪದಲ್ಲಿ ಒಂದು ಸೇರಿರ್ತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/4 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ವಿಧಾನದ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು NCC ಸರ್ಟಿಫಿಕೇಟ್ ಇರೋರು ಕೂಡ ಇಲ್ಲಿ ಬೋನಸ್ ಮಾರ್ಕ್ಸ್ ಸಿಗುತ್ತೆ. ನೋಡಿ ನೀವು A ಸರ್ಟಿಫಿಕೇಟ್ ಇದ್ದವ್ರಿಗೆ ಅಂದ್ರೆ NCC A ಸರ್ಟಿಫಿಕೇಟ್ ಇದ್ದವರಿಗೆ ಇಲ್ಲಿ 4 ಮಾರ್ಕ್ಸ್ ಸಿಗುತ್ತೆ. ಇನ್ನ B ಇದ್ದವರಿಗೆ 6 ಮಾರ್ಕ್ಸ್, ಇನ್ನ C ಇದ್ದವರಿಗೆ 10 ಮಾರ್ಕ್ಸ್ ತನಕ ಇಲ್ಲಿ ಬೋನಸ್ ಮಾರ್ಕ್ಸ್ ಕೂಡ ಸಿಗ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಇನ್ನಷ್ಟು ಸಿಲೆಬಸ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕಿತ್ತಂದ್ರೆ ಕೆಳಗಡೆ ಕೂಡ ಇಲ್ಲಿ ಅವರು ಒಂದು ಸಿಲೆಬಸ್ ಬಗ್ಗೆ ಕೊಡಿದ್ರೆ ಕರೆಕ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇವಾಗ ಫಿಸಿಕಲ್ ಟೆಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿ ಫಿಸಿಕಲ್ ಟೆಸ್ಟ್ ಅಂತಂದ್ರೆ ಇಲ್ಲಿ ಮೊದಲಾಗಿ ಹೈಟ್ ಅನ್ನು ಚೆಕ್ ಮಾಡ್ತಾರೆ. ಹೈಟ್ ಬಂದ್ಬಿಟ್ಟು ಇಲ್ಲಿ 170 ಸೆಂಟಿಮೀಟರ್ ಹೈಟ್ ಬೇಕು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ನೋಡಿ ನೀವು ಇಲ್ಲಿ ಚೆಸ್ಟ್ ಕೂಡ ಬೇಕಾಗುತ್ತೆ. ನಾರ್ಮಲ್ ಆಗಿ 80 ಸೆಂಟಿಮೀಟರ್, ಇನ್ನು ಎಕ್ಸ್ಪೆನ್ಷನ್ ಮಾಡಿದ್ಮೇಲೆ 85 ಸೆಂಟಿಮೀಟರ್ ಚೆಸ್ಟ್ ಕೂಡ ನಿಮ್ಗೆ ಇಲ್ಲಿ ಬೇಕಾಗುವಂತದ್ದು. ಇದು ST ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ರೀತಿ ಹೈಟ್ ಮತ್ತು ಚೆಸ್ಟ್ ಬೇಕಾಗುತ್ತೆ. ಇನ್ನು ST ಅಭ್ಯರ್ಥಿಗಳಿಗೆ ಇಲ್ಲಿ 162.5 ಸೆಂಟಿಮೀಟರ್ ಹೈಟ್ ಬೇಕು. ಇನ್ನು ಚೆಸ್ಟ್ ಬಂದ್ಬಿಟ್ಟು 77 ಸೆಂಟಿಮೀಟರ್ ಇಂದ 82 ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ನಿಮ್ಗೆ ಇಲ್ಲಿ ಬೇಕಾಗುವಂತದ್ದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೈಟ್ ಚೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ.
ಇನ್ನ ರನ್ನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ PET ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇಲ್ಲಿ 100 ಮೀಟರ್ ರನ್ನಿಂಗ್ ಇರುತ್ತೆ. ಒಂದು 100 ಮೀಟರ್ ರನ್ನಿಂಗ್ ನೀವು ಇಲ್ಲಿ 16 ಸೆಕೆಂಡ್ ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನ 1.6 ಕಿಲೋಮೀಟರ್ ರನ್ನಿಂಗ್ ನೀವು ಇಲ್ಲಿ ಅಂದ್ರೆ 1600 ಮೀಟರ್ ರನ್ನಿಂಗ್ ನೀವು ಇಲ್ಲಿ 6.5 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ 3.65 ಮೀಟರ್ ಲಾಂಗ್ ಜಂಪ್ ಕೂಡ ಇರುತ್ತೆ. ಇದನ್ನ 3 ಚಾನ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನ ಹೈ ಜಂಪ್ ಬಂದ್ಬಿಟ್ಟು 1.2 ಮೀಟರ್ ಹೈ ಜಂಪ್ ಇರುತ್ತೆ. ಇದನ್ನು ಕೂಡ ನೀವು ಇಲ್ಲಿ 3 ಚಾನ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಪ್ರತಿಯೊಂದನ್ನು ಕೂಡ ಇಲ್ಲಿ ಮೇಲ್ಗಡೆ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಫಿಸಿಕಲ್ ಆಗಿ ನೀವು ಇಲ್ಲಿ ಪ್ರಿಪೇರ್ ಆಯ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾವ ರೀತಿ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಅಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು. ಇನ್ನ ಪುರುಷರಿಗೆ ಇಲ್ಲಿ ಶಾರ್ಟ್ ಪುಟ್ ಕೂಡ ಇರುತ್ತೆ. 16 LBS 4.5 ಮೀಟರ್ ದೂರವನ್ನು ಇಲ್ಲಿ ಒಯ್ಯಬೇಕಾಗುತ್ತೆ 3 ಚಾನ್ಸ್ಗಳಲ್ಲಿ. ಇದು ಪುರುಷರಿಗೆ ಈ ರೀತಿಯಾದಂತಹ ಒಂದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 100 ಮೀಟರ್ ರನ್ನಿಂಗ್ ನೀವು ಇಲ್ಲಿ 18 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು 800 ಮೀಟರ್ ರನ್ನಿಂಗ್ ಇರುತ್ತೆ. ಇದನ್ನ ನೀವು ಇಲ್ಲಿ 4 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ 2.7 ಮೀಟರ್ ಲಾಂಗ್ ಜಂಪ್ ನೀವು ಇಲ್ಲಿ 3 ಚಾನ್ಸ್ ಇರುತ್ತೆ. ಒಂದು ನೀವು ಲಾಂಗ್ ಜಂಪ್ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಇನ್ನ ಹೈ ಜಂಪ್ ಬಂದ್ಬಿಟ್ಟು 0.9 ಮೀಟರ್ ಹೈ ಜಂಪ್ ಕೂಡ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಈ ರೀತಿ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಇನ್ನು ಹೈಟ್ ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬಹುದು ನೀವು ಇಲ್ಲಿ ಮೊದಲಾಗಿ ಎಸ್ಟಿಯಲ್ಲಿ ಬರ್ತಕ್ಕಂಥ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 154 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಅಲ್ಲಿ ಹೈಟ್ ಬಗ್ಗೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಎಸ್ಟಿ ಅಭ್ಯರ್ಥಿಗಳಲ್ಲಿ ಬರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಮಿಕ್ಕಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 157 ಸೆಂಟಿಮೀಟರ್ ಹೈಟ್ ಕೂಡ ಇಲ್ಲಿ ಬೇಕಾಗುವಂತದ್ದು. ಇಲ್ಲಿ ಹೈಟ್ ಮತ್ತೆ ಒಂದು ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಅವರು ಇಷ್ಟ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ನಾನೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಇಲ್ಲಿ ಕೆಳಗಡೆ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲೈ ಲಿಂಕ್ ಅನ್ನು ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಮಾಹಿತಿ ನಮಗೆ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಇಲ್ಲಿ ಕಾಲಿರತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 28/3/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಮತ್ತೆ ಮುಂದುವರೆಯಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.